ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ HDFC ಬ್ಯಾಂಕ್ ಬಗ್ಗೆ ಡೀಟೇಲ್ ಅನಾಲಿಸಿಸ್ ಮಾಡೋಣ. ಓಕೆ, ಇದು ಪ್ರಾಬಬಿಲಿಟಿ ಫಸ್ಟ್ ಆಫ್ ಆಲ್, ಇದು ಫಂಡಮೆಂಟಲ್ ಬಗ್ಗೆನೂ ಅನಾಲಿಸ್ ಮಾಡೋಣ, ಅದ್ರ ಜೊತೆಗೆ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಮಾಡೋಣ. ಫಸ್ಟ್ ಆಫ್ ಆಲ್ HDFC ಬ್ಯಾಂಕ್ ಬಂದ್ಬಿಟ್ಟು ಬ್ಯಾಂಕಿಂಗ್ ಸೆಕ್ಟರ್ ಇದೆ, ಪ್ರೈವೇಟ್ ಬ್ಯಾಂಕು. ಪ್ಲಸ್ ಇದರಲ್ಲಿ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಅಂತ ಏನಂತಂದರೆ ನಿಫ್ಟಿ 50 ಒಂದು ವೇಟೇಜಲ್ಲಿ ರಿಲಯನ್ಸ್ ಬಿಟ್ಟರೆ ಸೆಕೆಂಡ್ ಪೊಸಿಷನ್ ಇರೋದು HDFC ಬ್ಯಾಂಕ್. HDFC ಬ್ಯಾಂಕು ತುಂಬ ಒಂದು 2 ವರ್ಷದಿಂದ ಬಂದುಬಿಟ್ಟು ಒಂದು ಕನ್ಸಾಲ್ಟೇಷನ್ನಲ್ಲೇ ಇದೆ. ನೀವು ನೋಡ್ಬೋದು, ಒಂದು ರೀತಿಯಲ್ಲಿ ಪ್ರೈಸು ಮೇಲೇನೂ ಹೋಗ್ತಾ ಇಲ್ಲ, ಕೆಳಗಡೆನೂ ಬರ್ತಾ ಇಲ್ಲ, ಅಲ್ಲೇ ರೌಂಡ್ ಹೊಡಿತಾ ಇದೆ ಅಂತ ತುಂಬ ಜನ ಹೇಳಿದಾರಲ್ವ. ಬಟ್ ಇವಾಗ ಇದು ಆಲ್ ಟೈಮ್ ಹೈ ಕ್ರಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದು ಹೇಗೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇದು ಮಂತ್ಲಿ ಚಾರ್ಟು HDFCದು. ಇದಕ್ಕೆ ಮುಂಚೆ ಬಂದ್ಬಿಟ್ಟು ನಾವು ನೋಡೋಣ ಪ್ರೈಸ್ ಏನಕ್ಕೆ ಇವಾಗ ಮೀಮ್ಸ್ ತೊಗೊಂಡ್ರೆ ನಾವು ITC ಇದೆಯಲ್ಲ, ITC ಕೂಡ ಮುಂಚೆ ಪ್ರೀವಿಯಸ್ಸಲ್ಲಿ ಏನು ಒಂದು ಮೀಮ್ಸ್ ಥರ ಒಂದು ಕ್ರಿಯೇಟ್ ಆಗ್ತಾಯಿತ್ತು. ಏನಂತಂದರೆ ಪ್ರೈಸ್ ಏನು ಮೇಲೂ ಹೋಗಲ್ಲ, ಕೆಳಗಡೆನೂ ಬರಲ್ಲ, ಅಲ್ಲೇ ಇದೆ ಅಂತ. ಅದಾದಮೇಲೆ ಅದು ಮೂಮೆಂಟ್ ಆಗಿದೆ. ಅದರ ಅರ್ಥ ಏನಂತಂದರೆ ಮೀಮ್ಸ್ ಬಂದಿದ ತಕ್ಷಣ ಅದಾದಮೇಲೆ ಮೂಮೆಂಟ್ ಆಗಿದೆ ಅಂತಲ್ಲ, ಇದರಲ್ಲಿ ಟೆಕ್ನಿಕಲ್ ಕೂಡ ಇದೆ ಪ್ಲಸ್ ಫಂಡಮೆಂಟಲ್ ಕೂಡ ಇದೆ. ಫಸ್ಟು ITC ಬಗ್ಗೆ ನೋಡೋಣ. ITC ಹೇಗೆ ಆಗಿದೆ ಅಂತ. ಆಫ್ಟರ್ ಕೋವಿಡ್ ಕ್ರ್ಯಾಶ್ ಆದಮೇಲೆ ನೋಡ್ಬೋದು, ಇಲ್ಲಿ ಆಫ್ಟರ್ ಕೋವಿಡ್ ಕ್ರ್ಯಾಶ್ ಆದಮೇಲೆ ಇದು ಒಂದು ರೇಂಜ್ ಬೌಂಡಲ್ಲೇ ಇತ್ತು. ಆಲ್ಮೋಸ್ಟ್ ನೀವು ನೋಡ್ಬೋದು, ಒಂದು 20 ಇಂದ 22ವರೆಗೂ ಒಂದು ರೇಂಜ್ ಬೌಂಡಲ್ಲೇ ಇತ್ತು. ಪ್ರತಿಯೊಬ್ಬರೂ ಈ ITC ಮೀಮ್ಸ್ ನೋಡದೆ ಇರೋರು ಯಾರೂ ಇರಲ್ಲ. ಆಲ್ಮೋಸ್ಟು ಯಾರಾದರೂ ಕೋವಿಡ್ ಟೈಮಿಂದ ಎಂಟ್ರಿ ಸ್ಟಾಕ್ ಮಾರ್ಕೆಟ್ ಬಂದಿದ್ದೀರಾ ಅಂತಂದರೆ ಖಂಡಿತ ನೀವು ಇದನ್ನು ನೋಡಿರ್ತೀರ ITCದು. ಅದಾದಮೇಲೆ ನೋಡಿ ಬ್ರೇಕ್ಔಟ್ ಆಗಿ ಮೂಮೆಂಟ್ ಆಗಿದೆ. ಬಟ್ ಇದರಲ್ಲಿ ಒಂದು ಇದಕ್ಕೂ ಮತ್ತು HDFCಗೂ ಏನು ವ್ಯತ್ಯಾಸ ಅಂತಂದರೆ ITC ಬಂದುಬಿಟ್ಟು ಒಂದು ಅಪ್ ಟ್ರೆಂಡ್ ಆದಾದಮೇಲೆ ಕೆಳಗಡೆ ಬಂದು ಹೋಗಿ ಅದಾದಮೇಲೆ ಆಲ್ ಟೈಮ್ ಹೈ ಕ್ರಾಸ್ ಮಾಡಿ ಮೇಲೆ ಹೋಗಿದೆ. ಓಕೆ, ಬಟ್ HDFC ಆ ಥರ ಅಲ್ಲ. HDFC ಏನಂತಂದರೆ ಇವಾಗ ಆಲ್ ಟೈಮ್ ಹೈಯಲ್ಲಿದೆ ಆಲ್ರೆಡಿ. ಇವಾಗ ನೀವು ಇಲ್ಲಿ ನೋಡ್ಬೋದು ಈ ಚಾರ್ಟಲ್ಲಿ, ಇದು ಕೋವಿಡ್ ಕ್ರ್ಯಾಶ್ ಆದಮೇಲೆ ಒಂದು ಮೂಮೆಂಟ್ ಆದಮೇಲೆ ಇದು ಆಲ್ಮೋಸ್ಟು ಅಲ್ಲೇ ಇದೆ ಅಲ್ವಾ. ಇದು ಕೂಡ ಒಂದು ರೇಂಜ್ ಬೌಂಡಲ್ಲೇ ಇದೆ. ಇವಾಗ ರೇಂಜ್ ಬೌಂಡು ಕ್ರಾಸ್ ಆಗಿದೆ, ಪ್ಲಸ್ ಆಲ್ ಟೈಮ್ ಹೈ ಕ್ರಾಸ್ ಆಗೋ ಚಾನ್ಸಸ್ ಕೂಡ ಇದೆ. ಬಟ್ ಇಲ್ಲಿ ನಾವು ಮೇಜರಾಗಿ ನೋಡ್ಬೇಕಂತಂದರೆ ಟೆಕ್ನಿಕಲ್ ಆಮೇಲೆ ನೋಡೋಣ. ಫಸ್ಟು ಫಂಡಮೆಂಟಲ್ ನೋಡ್ಬಿಡೋಣ. ಫಂಡಮೆಂಟಲ್ ಎಲ್ಲರೂ ಗೊತ್ತಿರೋ ಪ್ರೈವೇಟ್ ಬ್ಯಾಂಕಲ್ಲಿ ತುಂಬ ದೊಡ್ಡ ಲಾರ್ಜೆಸ್ಟ್ ಬ್ಯಾಂಕ್ ಅಂತಂದರೆ HDFC ಬ್ಯಾಂಕ್ ಅಲ್ವಾ. ಫಸ್ಟ್ ಆಫ್ ಆಲ್ ನಾವು ಬ್ಯಾಂಕಲ್ಲಿ ತುಂಬ ನಾರ್ಮಲಾಗಿ ಬ್ಯಾಂಕ್ ಅಂತಂದರೆ ನಾವು ಏನಂತೀವಿ, SBI ಅಲ್ವಾ. SBI ಬಂದುಬಿಟ್ಟು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್, ಇದು ಗೌರ್ಮೆಂಟ್ ಸೆಕ್ಟರ್ ಬ್ಯಾಂಕ್ ಇದು SBI. ಬಟ್ ಇದು ಇಂಡಿಯಾದಲ್ಲಿ ಹೈಯೆಸ್ಟ್ ಲಾರ್ಜೆಸ್ಟ್ ಬ್ಯಾಂಕ್ ಇಂಡಿಯಾ SBI ಬ್ಯಾಂಕು. ಬಟ್ ಅದರ ಪ್ರೈವೇಟ್ ಸೆಕ್ಟರಲ್ಲಿ ಬಂದಾಗ HDFC ಬಂದುಬಿಟ್ಟು ಲಾರ್ಜೆಸ್ಟ್ ಬ್ಯಾಂಕ್ ಇನ್ ಇಂಡಿಯಾ ಪ್ರೈವೇಟ್ ಸೆಕ್ಟರಲ್ಲಿ ಬಂದಾಗ. ಓಕೆ, ಈ HDFC ಬ್ಯಾಂಕು ನೀವು ಬ್ರ್ಯಾಂಚ್ ತುಂಬ ಜನಕ್ಕೆ ನೀವು ನಾರ್ಮಲಾಗಿ ಕೇಳುವಾಗಂದರೆ ಯಾವ ಬ್ಯಾಂಕಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದರೆ, ಇನ್ವೆಸ್ಟ್ ಅಂತಂದರೆ ಅಕೌಂಟ್ ಓಪನ್ ಮಾಡ್ತೀರಾ ಆ ರೀತಿ ಅಂದಾಗ ಫಸ್ಟ್ ಹೆಸರು ಬರೋದು HDFC, ಸೆಕೆಂಡ್ ICICI, ಆಮೇಲೆ ಆಕ್ಸಿಸು, ಆಮೇಲೆ ಕೊಟ್ಯಾಕ್, ಈ ರೀತಿ ನೇಮ್ಸ್ ಬರುತ್ತೆ. ಬಟ್ ಜನರ ಪ್ರಿಫರೆನ್ಸ್ ಮೇಜರ್ ಆಗಿರೋದು HDFC ಬ್ಯಾಂಕು. ಈ HDFC ಬ್ಯಾಂಕು ಫಸ್ಟು ಫಂಡಮೆಂಟಲ್ ನೋಡ್ಬಿಡೋಣ. ಫಂಡಮೆಂಟಲಲ್ಲಿ ನಿಫ್ಟಿ 50 ಬಂದುಬಿಟ್ಟು ಮೊದಲು ಸ್ಕ್ರೀನರ್ ಇದೆಯಲ್ಲ, ಸ್ಕ್ರೀನರಲ್ಲಿ ಹೋಗ್ಬಿಟ್ಟು HDFC ಬ್ಯಾಂಕ್ ಅಂತ ಹಾಕಿ ಬರುತ್ತೆ, ಕ್ಲಿಕ್ ಮಾಡಿ. ಅದಾದಮೇಲೆ ಈ HDFC ಬ್ಯಾಂಕು ಮೇಜರಾಗಿ ಏನಂತಂದರೆ ತುಂಬ ಪ್ರಾಫಿಟ್ ಕೊಟ್ಟರೂ ಕೂಡ ಪ್ರೈಸ್ ಮೂವ್ ಆಗಿಲ್ಲ ಅಲ್ವಾ. ಪ್ರೈಸ್ ಮೂವ್ ಆಗಿಲ್ಲ, ಪ್ಲಸ್ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದೆ ಫಸ್ಟ್. ಅದಲ್ಲದೆ ನಿಫ್ಟಿ 50ಯಲ್ಲಿ ಹೈಯೆಸ್ಟ್ ವೇಟೇಜ್ ಇರೋ ಬ್ಯಾಂಕಿಂಗ್ ಸೆಕ್ಟರಲ್ಲಿ HDFC ಬ್ಯಾಂಕ್ ಕೂಡ ನಂಬರ್ 1ನಲ್ಲಿರೋದು ಅಲ್ವಾ. ರಿಲಯನ್ಸ್ ಬಿಟ್ಟರೆ, ರಿಲಯನ್ಸ್ ಆದಮೇಲೆ ಹೈಯೆಸ್ಟು ಇದು ಇರೋದು ಬಂದುಬಿಟ್ಟು ಈ HDFC ಬ್ಯಾಂಕ್.
ಇವಾಗ HDFC ಬ್ಯಾಂಕು ಫಂಡಮೆಂಟಲ್ ನಾರ್ಮಲ್ ಇನ್ ಡೆಪ್ತ್ ಹೋಗೋದು ಬೇಡ ಫಂಡಮೆಂಟಲ್ಲಿ, ಬಟ್ ನಾರ್ಮಲ್ ಆಗಿ ಫಂಡಮೆಂಟಲ್ಲಿ ನಾವು ಏನು ಸ್ವಲ್ಪ ನೋಡ್ತೀವೋ ಅದನ್ನ ಮಾತ್ರ ನೋಡೋಣ. ಕಾರಣ ಏನಂತಂದರೆ ಇದು ಫಂಡಮೆಂಟಲ್ ಆಲ್ರೆಡಿ ಸ್ಟ್ರಾಂಗ್ ಆಗಿರೋ ಸ್ಟಾಕೇ ಇದು ಕರೆಂಟ್ ಪ್ರೈಸ್ ಬಂದುಬಿಟ್ಟು 1777 ಇದೆ. ಬುಕ್ ವ್ಯಾಲ್ಯೂ ಬಂದುಬಿಟ್ಟು 106, ಅಂದರೆ ಮೋಸ್ಟ್ಲಿ 3 ಟೈಮ್ಸ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ. ಓಕೆ, ಪಿ ರೇಷಿಯೋ ಬಂದುಬಿಟ್ಟು 19.9 ಇದೆ. ಓಕೆ, ಡಿವಿಡೆಂಟು ಸ್ಟಾಕ್ಸ್ ಅಂತಂದರೆ ಹೌದು ಡಿವಿಡೆಂಟ್ ಸ್ಟಾಕ್ಸ್ ಇದು. ನೆಕ್ಸ್ಟ್ ಬಂದುಬಿಟ್ಟು ನೋಡೋಣ, ಕಂಪ್ನಿ ಎಕ್ಸಿಟ್ ಗಿವನ್ ಗುಡ್ ಕ್ವಾರ್ಟರ್ ರಿಸಲ್ಟು. ಬುಕ್ ವ್ಯಾಲ್ಯೂ ಇದರಲ್ಲಿ ಕಾನ್ಸ್ ಬಂದು ಟ್ರೇಡಿಂಗ್ ಆಲ್ಮೋಸ್ಟ್ ಎಲ್ಲ ಶೇರ್ಸು ಕೂಡ ಬುಕ್ ವ್ಯಾಲ್ಯೂಕ್ಕಿಂತ ಹೈಯೆಸ್ಟ್ ಪ್ರೈಸಲ್ಲೇ ಹೋಗ್ತಾ ಇದೆ. ಇದರ ಮಾರ್ಕೆಟ್ ಕ್ಯಾಪ್ ನೋಡ್ಬೇಕಂತಂದರೆ 13,55,495 ಕೋಟಿ. 55,495 ಕೋಟಿ ಇದು ಮಾರ್ಕೆಟ್ ಕ್ಯಾಪ್ HDFC. ಸೆಕೆಂಡಲ್ಲಿ ಬರೋದು 9,34,504 ICICI ಬ್ಯಾಂಕ್ ಇದೆ. ಬಟ್ ಇದು ಇವಾಗ ನಾವು ಮೇಜರಾಗಿ HDFC ಬಗ್ಗೆ ಮಾತ್ರ ಫೋಕಸ್ ಮಾಡೋಣ. ನೆಕ್ಸ್ಟ್ ಬಂದುಬಿಟ್ಟು ರೆವೆನ್ಯೂ ಆಲ್ಮೋಸ್ಟು ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ, ಯಾವುದೇ ಥರದ್ದು ಇಲ್ಲ. ಎಕ್ಸ್ಪೆನ್ಸಿವ್ ಕೂಡ ಸ್ವಲ್ಪ ಕಡಿಮೆ ಜಾಸ್ತಿ ಆಲ್ಮೋಸ್ಟು ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ. ಇಲ್ಲಿ ನೆಟ್ ಪ್ರಾಫಿಟ್ ನೋಡ್ಬೋದು, 70,000 ಟಿಲ್ ಡೇಟ್ವರೆಗೂ 70,233,000 ಕ್ರೋರ್ಸ್ ಅದು ಪ್ರಾಫಿಟಲ್ಲಿದೆ. ಬಟ್ ಫಂಡಮೆಂಟಲ್ ಇದು ಯಾವ ಚೆನ್ನಾಗಿರೋ ಸ್ಟಾಕ್ಸೇ. ಸ್ಕ್ರೀನರಲ್ಲಿ ಬಂದರೆ ನೀವು HDFC ಏನು ಯಾವುದೋ ಸ್ಟಾಕ್ ಹೆಸರು ಹೇಳಿದಾಗ ಅದು ಫಂಡಮೆಂಟಲ್. ಇದು ಒಂದು ಜಸ್ಟ್ ನಾರ್ಮಲ್ ಆಗಿ ಫಂಡಮೆಂಟಲ್ ನೋಡೋದು. ಇವಾಗ ನಾವು ಟೆಕ್ನಿಕಲ್ ನೋಡೋಣ. ಟೆಕ್ನಿಕಲ್ ಆಗಿ ಇದು ಬಂದುಬಿಟ್ಟು ಒಂದು ನೀವು ಇಲ್ಲಿ ಆಲ್ ಟೈಮ್ ಹೈ ನೋಡ್ಬೋದು. ಆಲ್ ಟೈಮ್ ಹೈ ಬಂದುಬಿಟ್ಟು ಕಾಣಿಸ್ತಾ ಇದೆಯಲ್ಲ, ಆಲ್ ಟೈಮ್ ಹೈ ಆ್ಯಕ್ಚುಲಿ ಇದು. ಬಟ್ ಇಲ್ಲಿ ಮೇಜರಾಗಿ ನಾವು ಕನ್ಸಿಡರ್ ಏನಂತ ಮಾಡ್ಬೇಕಂತಂದರೆ ಇದಕ್ಕೆ ವ್ಯತ್ಯಾಸ ಏನಂತ ಹೇಳ್ಬಿಡ್ತೀನಿ. ನೀವು ಈ ರೇಂಜಲ್ಲಿ ನೋಡಿ, ವಿಕ್ ಇದೆ, ಇಲ್ಲೂ ವಿಕ್ ಇದೆ, ಇಲ್ಲೂ ವಿಕ್ ಇದೆ, ಇಲ್ಲೂ ವಿಕ್ ಇದೆ, ಬಟ್ ಬಾಡಿ ಬಂದಿಲ್ಲ. ಬಟ್ ಇದೇ ಫಸ್ಟ್ ಟೈಮು ಬಾಡಿ ಕ್ರಿಯೇಟ್ ಆಗಿ ಬ್ರೇಕ್ಔಟ್ ಆಗ್ತಾ ಇರೋದು. ಪ್ಲಸ್ ಇವಾಗ ನಾವು ವೀಕ್ಲಿಯಲ್ಲಿ ಹೋಗೋಣ. ವೀಕ್ಲಿಯಲ್ಲಿ ಹೋದಾಗ ನೀವು ನೋಡ್ಬೋದು, ವೀಕ್ಲಿಯಲ್ಲಿ ಕೂಡ ಓನ್ಲಿ ವಿಕ್ ಮಾತ್ರ ನೀವು ನೋಡ್ಬೋದು. ಇಲ್ಲಿ ಪ್ರತಿ ಸರ್ತಿನೂ ಇಲ್ಲಿ ವಿಕ್ ಬಂದಿದೆ, ಇಲ್ಲಿ ವಿಕ್ ಬಂದಿದೆ. ಬಟ್ ಇದೇ ಫಸ್ಟ್ ಟೈಮು ಬಾಡಿ, ನಾವು ಬಾಡಿ ಕಂಪೇರ್ ಮಾಡಿಕೊಂಡ್ರೆ ಇದು ಇಲ್ಲಿಗೆ ನಾವು ಬಾಡಿ ಮಾತ್ರ ಕನ್ಸಿಡರ್ ಮಾಡೋಂಗಿದ್ರೆ 1,721 ಬಂದುಬಿಟ್ಟು ಪ್ರೈಸ್ ಇದೆ. ಇದನ್ನು ಕ್ರಾಸ್ ಮಾಡಿ ಆಲ್ರೆಡಿ ಇವಾಗ ಆಲ್ ಟೈಮ್ ಐ ನಿಯರೆಸ್ಟ್ ಇದೆ. ಇದನ್ನ ನಾವು ಡೈಲಿ ಕ್ಯಾಂಡಲಲ್ಲಿ ಬಂದಾಗ ಗೊತ್ತಾಗುತ್ತೆ. ಡೈಲಿ ಕ್ಯಾಂಡಲಲ್ಲಿ ಏನಾಗಿದೆ, ಇಲ್ಲಿಂದ ಇಮಿಡಿಯೇಟಾಗಿ ಗ್ಯಾಪ್ ಅಪ್ ಆಗಿ ಅದಾದಮೇಲೆ ಒಂದು ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಅದಾದಮೇಲೆ ಒಂದು ಕನ್ಸಾಲಿಡೇಷನ್ ಫೇಸಲ್ಲಿ ಹೋಗ್ಬಿಟ್ಟು ಮತ್ತೆ ಇದು ಬ್ರೇಕ್ಔಟ್ ಆಗ್ತಾ ಇದೆ. ಓಕೆ, ಇವಾಗ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನಾವು ನೋಡಬೇಕಾಗಿರೋದು ಏನಂತಂದರೆ ವಾಲ್ಯೂಮ್ ನೋಡೋಣ. ಓಕೆ, ವಾಲ್ಯೂಮ್ ನೋಡೋಣ. ಫಸ್ಟು ಮಂತ್ಲಿ ಇದರಲ್ಲಿ ವಾಲ್ಯೂಮ್ ನೋಡೋಣ. ಮಂತ್ಲಿ ಏನಾಗಿದೆ ನೋಡಿ, ಮಂತ್ಲಿಲಿ ಇದು ಕೋವಿಡ್ ಟೈಮಲ್ಲಿ ವಾಲ್ಯೂಮ್ ಆದಮೇಲೆ ಈ ಕ್ಯಾಂಡಲ್ ನೋಡಿ ವಾಲ್ಯೂಮ್ ಜಾಸ್ತಿ ಆಗಿದೆ. ಅದಾದಮೇಲೆ ಪ್ರೈಸ್ ಮೂವ್ ಆಗ್ತಾ ಇದೆ. ನಾರ್ಮಲಿ ಇದು ರೀಟೇಲರ್ಸು ಇಲ್ಲಂತಂದರೆ ನಾರ್ಮಲ್ ಇರೋರು ಎಕ್ಸಿಟ್ ಆಗಿರ್ತಾರೆ. ಇಲ್ಲಿ ನೋಡಿ ವಾಲ್ಯೂಮ್ ಮತ್ತೆ ಇನ್ಕ್ರೀಸ್ ಆಗಿದೆ ಈ ರೇಂಜಲ್ಲಿ, ಮತ್ತೆ ಪ್ರೈಸ್ ಮೇಲೆ ಹೋಗ್ತಿದೆ. ಅದಾದಮೇಲೆ ಇಲ್ಲೆಲ್ಲ ನೋಡಿದ್ರೆ ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ಒಂದು ಸೆಲ್ಲಿಂಗ್ ಪ್ರೆಷರ್ ಆಗಿದೆ. ಓಕೆ, ಅದಾದಮೇಲೆ ಈ ವಾಲ್ಯೂಮ್ಸ್ ಎಲ್ಲ ನೋಡಿ, ಈ ಕ್ಯಾಂಡಲ್ ಇಲ್ಲೂ ಹೈ ಹೋಗಿದೆ. ಇವಾಗ ನಾವು ಕಡಿಮೆ ಟೈಮ್ ಫ್ರೇಮಲ್ಲಿ ನೋಡೋಣ, ವಾಲ್ಯೂಮ್ ಚೆಕ್ ಮಾಡೋಣ. ಈ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ. ವಾಲ್ಯೂಮ್ ಅರ್ಥ ಏನಂತಂದರೆ ಯಾರು ಬಿಗ್ ಪ್ಲೇಯರ್ ಎಂಟ್ರಿ ಆಗಿದ್ದಾರೆ ಅಂತ. ಬಿಗ್ ಪ್ಲೇಯರ್ಸ್ ಅಂದರೆ ಯಾರು? FIA ಮತ್ತು DIA.
ಎಫ್ ಐ ಮತ್ತು ಡಿ ಐಗಳು ಎಂಟ್ರಿ ಆಗಿರೋದ್ರಿಂದ ಪ್ರೈಸ್ ಏನಾಗುತ್ತೆ ಇಮಿಡಿಯೇಟಾಗಿ ಗೊತ್ತಾಗಲ್ಲ, ಪ್ರೈಸಲ್ಲಿ ಗೊತ್ತಾಗಲ್ಲ. ಅದೇನಾಗುತ್ತೆ ನಿಧಾನವಾಗಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮೂಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಐದರ್ ಇಟ್ ಈಸ್ ಅಪ್ ಸೈಡ್, ಐದರ್ ಇಟ್ ಈಸ್ ಅ ಡೌನ್ ಸೈಡ್. ಈ ಕಲರ್ ನೋಡಿಬಿಟ್ಟು ನೀವು ಕನ್ಸಿಡರ್ ಮಾಡಿಬಿಡಿ, ಇದು ಬ್ಲೂ ರೆಡ್ ಗ್ರೀನ್ ಮತ್ತು ರೆಡ್ ಅಂತ ಕನ್ಸಿಡರ್ ಮಾಡಿಬಿಡಿ. ಇದರಲ್ಲಿ ಯಾರು ಇಂಪಾರ್ಟೆಂಟ್ ಲೆವೆಲ್ಸ್ ಎಲ್ಲ ಅವರು ಎಂಟ್ರಿ ಆಗಿದ್ದಾರೆ ಅಂತ. ಇದ್ರ ಜೊತೆಗೆ ವಾಲ್ಯೂಮ್ ಜೊತೆಗೆ ನಾವು ಟೆಕ್ನಿಕಲ್ ಯೂಸ್ ಮಾಡಿದಾಗ ಅದು ನಮಗೆ ಎಂಟ್ರಿ ಪಾಯಿಂಟ್ಗಳು ಸಿಗುತ್ತೆ. ಅದ್ರ ಬಗ್ಗೆ ನಾವು ಡೀಟೇಲಾಗಿ ಇವಾಗ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ವಾಲ್ಯೂಮ್ ಪ್ಲಸ್ ಟೆಕ್ನಿಕಲ್ ಅದೆರಡೂ ಕೂಡ ಒಂದು ಸಪ್ರೇಟ್ ಸಬ್ಜೆಕ್ಟ್ ಆಗಿ ಮಾತಾಡಬೇಕಾಗುತ್ತೆ. ಇವಾಗ ಬನ್ನಿ, ಇವಾಗ ನಾವು ಡೈಲಿ ಟೈಮ್ ಫ್ರೇಮಲ್ಲಿ ಹೋಗೋಣ. ಇಲ್ಲಿ ನೋಡಿ, ವೀಕ್ಲಿಯಲ್ಲಿ ಈ ಕ್ಯಾಂಡಲ್, ನೀವು ಈ ಕ್ಯಾಂಡಲ್ ನೋಡ್ಬೋದು. ಈ ಕ್ಯಾಂಡಲು ಕರೆಕ್ಟಾಗಿ ಯಾವ ಥರ ಇದೆ ನೋಡಿ, ಒಂದು ರೀತಿ ಡೋಜಿ ಕ್ಯಾಂಡಲ್ ಥರ ಇದೆ ಈ ಕ್ಯಾಂಡಲು. ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಈ ಕ್ಯಾಂಡಲು ಡೋಜಿ ಥರ ಇದೆ, ಬಟ್ ವಾಲ್ಯೂಮ್ ನೋಡಿ, ಇಲ್ಲಿ ಬಿಗ್ಗೆಸ್ಟ್ ವಾಲ್ಯೂಮ್ ಕ್ರಿಯೇಟ್ ಆಗಿದೆ. ಅದೇ ರೀತಿ ನಾವು ಇಲ್ಲಿ ಸೆಲ್ಲಿಂಗ್ ಪ್ರೆಷರಲ್ಲಿ ನೋಡೋಣ. ಸೆಲ್ಲಿಂಗ್ ಪ್ರೆಷರಲ್ಲಿ ಬಂದಾಗ ನಾವು ಡೈಲಿಯಲ್ಲಿ ಬಂದಾಗ ಇಲ್ಲಿ ನೋಡಿ, ಡೈಲಿಯಲ್ಲಿ ಬಂದಾಗ ಸೆಲ್ಲಿಂಗ್ ಪ್ರೆಷರಲ್ಲಿ ವಾಲ್ಯೂಮ್ಸ್ ನೋಡಿ, ವಾಲ್ಯೂಮ್ ಅಷ್ಟೇನಿಲ್ಲ. ಅಂದರೆ ಇಲ್ಲಿ ಆಲ್ಮೋಸ್ಟ್ ರಿಟೇಲರ್ಸ್ ಆಚೆ ಬಂದಿರ್ತಾರೆ. ಓಕೆ, ಇಲ್ಲಂತಂದರೆ ಇವರು ದೊಡ್ಡ ದೊಡ್ಡ ಪ್ಲೇಯರ್ಸು ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡಿರ್ತಾರೆ. ಬಟ್ ಇಲ್ಲಿ ಪ್ಯಾನಿಕಲ್ಲಿ ಇರೋದ್ರಿಂದ ರಿಟೇಲರ್ಸ್ 100% ಇಲ್ಲಿ ಸೆಲ್ಲಿಂಗ್ ಮಾಡ್ಕೊಂಡು ಬಂದಿರ್ತಾರೆ ಅವರು. ಓಕೆ, ಸೆಲ್ ಮಾಡ್ಕೊಂಡು ಬಂದಿದ್ದಾರೆ. ಅದಾದಮೇಲೆ ಇಲ್ಲಿ ವಾಲ್ಯೂಮ್ ನೋಡಿ, ಈ ಕ್ಯಾಂಡಲಲ್ಲಿ ಇಲ್ಲಿ ವಾಲ್ಯೂಮ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ ಮತ್ತೆ ಯಾರೋ ದೊಡ್ಡ ಪ್ಲೇಯರ್ಸು ಮತ್ತೆ ಎಂಟ್ರಿ ಆಗಿರೋದ್ರಿಂದನೇ ಇದು ಒಂದು ಸ್ಪೈಕ್ ಬಂದಿದೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ನಾವು ನೋಡಬೇಕಾಗಿರೋದು, ಇದು ಆಲ್ ಟೈಮ್ ಹೈಯಲ್ಲಿದೆ. ಆಲ್ ಟೈಮ್ ಹೈ ಇದೆ, ಪ್ಲಸ್ ವಾಲ್ಯೂಮ್ ಕೂಡ ಇದೆ. ವಾಲ್ಯೂಮ್ನ ಒಂದು ಇದು ಮಾಡ್ತೀನಿ. ಓಕೆ, ವಿತ್ ವಾಲ್ಯೂಮ್ ಜೊತೆಗೆ ಇದು ಬ್ರೇಕ್ಔಟ್ ಆಗ್ತಾ ಇದೆ. ಇದು ಹೈಯೆಸ್ಟ್ ಪ್ರಾಬಿಲಿಟಿ ಏನಂತಂದರೆ ನೆಕ್ಸ್ಟು ಮೂವ್ ಆಗ್ಬೋದು ಅಂತಂದರೆ ಇದು ಚಾನ್ಸ್ ಇರೋದು ಆಲ್ಮೋಸ್ಟು 2250 ಹೋಗೋ ಚಾನ್ಸಸ್ ಇದೆ. ನೆಕ್ಸ್ಟು ಇದು HDFC ಮತ್ತೆ ಒಂದು ಕನ್ಸಲ್ಟೇಷನ್ ಆಗ್ಬೋದು. ಒಂದು ವೇಳೆ ಆಗಿಲ್ಲ ಅಂದರೂ ಕೂಡ ಇಮಿಡಿಯೇಟಾಗಿ ಬ್ರೇಕ್ಔಟ್ ಆಗ್ಬೋದು. ಇದು ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು HDFC 2250. ಇದು ಒಂದು ಕ್ವಿಕ್ ಮೂಮೆಂಟ್ ಸಿಗ್ಬೋದು ಇದರ ಅರ್ಥ. ಎಕ್ಸಾಂಪಲ್ ITC ತಗೊಳ್ಳಿ. ITC ಏನಾಗಿದೆ, ಒಂದು ಡಿಸ್ಟ್ರಿಬ್ಯೂಷನ್ ಫೇಸಲ್ಲಿತ್ತು, ಒಂದು ಕನ್ಸಾಲ್ಟೇಷನ್ ಫೇಸಲ್ಲಿ. ಓಕೆ, ಒಂದು ಕನ್ಸಾಲ್ಟೇಷನ್ ಫೇಸಲ್ಲಿ ಆಗಿ ಇಲ್ಲೂ ಕೂಡ ನಾವು ವಾಲ್ಯೂಮ್ ನೋಡೋಣ. ನೋಡಿ, ಇಲ್ಲಿ ವಾಲ್ಯೂಮ್ ನೋಡಿ, ವಾಲ್ಯೂಮ್ಸ್ ನೋಡಿ, ಇಲ್ಲೆಲ್ಲ ಇನ್ಕ್ರೀಸ್ ಆಗ್ತಾನೆ ಬರ್ತಾರೆ. ಇಲ್ಲಿ ಸೆಲ್ಲಿಂಗ್ ಆದಮೇಲೆ ನೋಡಿ ವಾಲ್ಯೂಮ್ಸು ಜಾಸ್ತಿ ಆಗಿದ ತಕ್ಷಣ ಇದೇನಾಗಿದೆ, ಇದು ಬ್ರೇಕ್ ಆಗೇ ಇಲ್ಲ. ಇದು ಬ್ರೇಕ್ ಆದರೆ ಏನಾಗಿ ಇದು ವಾಲ್ಯೂಮ್ ಅರ್ಥ ಫರ್ದರ್ ಇನ್ನೂ ಕೆಳಗಡೆ ಹೋಗ್ಬೋದು ಅಂತ. ಬಟ್ ಇದು ಬ್ರೇಕ್ ಆಗದೆ ಒಂದು ಪ್ಯಾಟ್ರನ್, ಒಂದು ಕನ್ಸಾಲ್ಟೇಷನ್ ಪ್ಯಾಟ್ರನ್ ಮಾಡಿರೋದ್ರಿಂದ ಇದು ನೋಡಿ ಹೋಗಿದೆ. ಇದು ಟೆಕ್ನಿಕಲ್ ಆಗಿ ನಾವು ಹೇಗೆ ಯೂಸ್ ಮಾಡ್ಬೋದು, ಇದೊಂದು ಕನ್ಸಾಲ್ಟೇಷನ್ ಪ್ಯಾಟ್ರನಲ್ಲಿ ಬ್ರೇಕ್ಔಟ್ ಆಗಿದೆ. ಈ ರೇಂಜಲ್ಲಿ ಬ್ರೇಕ್ಔಟ್ ಆಗಿ ನೋಡಿ ಈ ರೀತಿ ಮೂವ್ಮೆಂಟ್ HDFCಯಲ್ಲಿ ಕೂಡ ಆಗ್ಬೋದು. ಇಲ್ಲಂತಂದರೆ ಮತ್ತೆ ಇಲ್ಲಿ ಕೂಡ ಕನ್ಸಾಲ್ಟೇಷನ್ ಆಗಿ ಮೂವ್ಮೆಂಟ್ ಆಗ್ಬೋದು. ಕಾರಣ ಏನಂತಂದರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲೇ ಕನ್ಸಾಲ್ಟೇಷನ್ ಆಗಿ ಈ ರೇಂಜಲ್ಲಿ ಅದಾದಮೇಲೆ ಬ್ರೇಕ್ಔಟ್ ಆಗಿದೆ. ಬಟ್ ಇನ್ನು HDFCಯಲ್ಲಿ ಬಂದುಬಿಟ್ಟು HDFC ಬ್ಯಾಂಕಲ್ಲಿ ನಾವು ನೋಡಬೇಕಂತಂದರೆ ಇಲ್ಲಿ ಆಲ್ರೆಡಿ ಇಲ್ಲಿಂದ ಮೂವ್ಮೆಂಟ್ ಕೊಟ್ಟಿದೆ. ಇಲ್ಲಿಂದ ಮೂವ್ಮೆಂಟ್ ಕೊಟ್ಟಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಒಂದು ಕನ್ಸಲ್ಟೇಷನ್ ಆಗಿ ಒಂದು ಪ್ರೈಸ್ ಆ್ಯಕ್ಷನ್ ಮಾಡಿ ಮತ್ತೆ ಇಲ್ಲಿಂದ ಅಪ್ಸೈಡ್ ಆಗೋ ಚಾನ್ಸಸ್ ಇದೆ. ಇಲ್ಲಂತಂದರೆ ಫರ್ದರ್ ಡೈರೆಕ್ಟಾಗಿ ಒಂದು ಮೂಮೆಂಟ್ ಆಗೋ ಚಾನ್ಸಸ್ ತುಂಬ ಇದೆ. ಓಕೆ, ಇವಾಗ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಹೇಗೆ ನೀವು ಯಾವುದೇ ಬ್ರೇಕ್ಔಟ್ ನೋಡಿ. ಇಲ್ಲಿ ಆಲ್ಮೋಸ್ಟು 2021ಇಂದ 2024ವರೆಗೂ ಒಂದು ಕನ್ಸಲ್ಟೇಷನ್ ಪ್ಯಾಟ್ರನಲ್ಲಿರೋದ್ರಿಂದ ಇದು ಫಂಡಮೆಂಟಲ್ಲು ಸ್ಟ್ರಾಂಗ್ ಆಗಿದೆ, ಪ್ಲಸ್ ಟೆಕ್ನಿಕಲ್ ಕೂಡ ಇದು ಮರ್ಜ್ ಆಗಿದೆ, ಪ್ಲಸ್ ವಾಲ್ಯೂಮ್ ಕೂಡ ಇದೆ.
ಈ ಮೂರು ಇರೋದ್ರಿಂದ ಇದು ಪ್ರೊಬಲಿಟಿ ಹೈಯೆಸ್ಟ್ ಪ್ರೊಬಲಿಟಿ ಇರೋದ್ರಿಂದ ಇದು ಫರ್ದರ್ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದರ ಅರ್ಥ ನೀವು ಬಂದು ಇವಾಗಲೇ ಇಮಿಡಿಯೇಟ್ ಆಗಿ ಇನ್ವೆಸ್ಟ್ ಮಾಡಿ ಅಂತಲ್ಲ, ಇದು ಎಜುಕೇಷನ್ ಪರ್ಪಸ್ಗೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಹೇಗೆ ಅನಲೈಸ್ ಮಾಡ್ಬೋದು, ಹೇಗೆ ಇನ್ವೆಸ್ಟ್ ಮಾಡ್ಬೋದು ಅಂತ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಇದು ಲಾಂಗ್ ಟರ್ಮ್ಗೆ ಇದು ಒಳ್ಳೆ ಸ್ಟಾಕ್ HDFC ಬ್ಯಾಂಕ್. ಅದು ಮೇಲಾದ್ರೂ ಹೋಗಲಿ ಕೆಳಗಡೆ ಹೋಗಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಇಟ್ ಈಸ್ ಅ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಇದೆ. ಬಟ್ ಇದು ಟೆಕ್ನಿಕಲ್ ಪ್ಲಸ್ ಫಂಡಮೆಂಟಲ್ ಮೂಮೆಂಟ್ ಸ್ಟಾಕ್ ಬರುತ್ತಲ್ಲ, ಮೂಮೆಂಟ್ ಅಂತ ಬಂದಾಗ ನೀವು ಒಂದು ಕಡೆಯಿಂದ ನೀವು ಲಾಂಗ್ ಟರ್ಮ್ಗೆ ಇಲ್ಲಿಂದ ನೀವು ನಿಧಾನವಾಗಿ ಗ್ರೋತ್ ಆಗ್ತಾ ಇರುತ್ತೆ. ಎಸ್, ಬಟ್ ಏನಂತಂದರೆ ಇದು ಮೂಮೆಂಟ್ ಸಿಕ್ಕಿದಾಗ ಈ ರೀತಿ ಮೂಮೆಂಟ್ ಆಗುತ್ತೆ. ನಾವು ಫಂಡಮೆಂಟಲಿ ಲಾಂಗ್ ಟರ್ಮ್ಗಿದ್ದಾಗ ಇದು ಈ ರೀತಿ ನಿಧಾನವಾಗಿ ಕನ್ಸಾಲಿಡೇಷನ್ ಆಗ್ಬೋದು, ಮತ್ತೆ ಇಲ್ಲಿ ಹೋಗಿ ಮೇಲ್ಗಡೆ ಹೋಗ್ಬೋದು. ಬಟ್ ಇದು ಮೂಮೆಂಟ್ ಈ ರೀತಿ ಮೂಮೆಂಟ್ ಆಗೋ ಚಾನ್ಸಸ್ ಇರೋದ್ರಿಂದ ಈ HDFC ನಮ್ಮ ವಾಚ್ ಲಿಸ್ಟಲ್ಲಿ ಮ್ಯಾಂಡೇಟ್ರಿ ಇರಲೇಬೇಕಾಗಿರೋ ಸ್ಟಾಕ್ ಇದು. ಹೋಪ್ ಈ ವಿಡಿಯೋ ನಿಮಗೆ ಮೋಸ್ಟ್ಲಿ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ, ಮತ್ತು ಬೇರೆ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.